ಅತ್ತಿಯರ ತೆಲ್ಲವನ್ ಗುಳಿಗಿನೇ ಇಲ್ಲ ತರಿಸ್ಬೇಕನ್ರಿ ಅತ್ತಿಯರ ಹೊರಗೊಂದು ಇದು ನಾನು ಹೋಗ್ಯಾರ ಬರ್ಲೇನ್ರಿ ಪರ್ಮಿಸಿಗೆ ಅಯ್ಯೋ ಅಂತ ತರ್ಬೇಕಾಗಿತ್ತವ ಇವಂಗ ಫೋನ್ ಹಚ್ಚಿ ಹೇಳು ಮತ್ತೆ ಯಾಕೆ ನೀ ಅಲ್ಲಿ ತಾನ ಹೋಗಿ ಅದು ಇವನು ಸುಡ್ಗಾಡಿ ಇವ ಕೊಡು ಗುಳಿಗೆ ಆರಾಮ ಆಗೋದಲ್ಲವ ಎಂಥ ಗುಳಿಗೆ ಕೊಡ್ತಾನೆ ಏನಾತಾಗ ಇವ ನನ್ನ ಮಗ ತರ್ತಾನಲ್ಲ ಅಲ್ಲಿ ಪೇಟೆಗಿಂದ ಗುಳಿಗೆ ಅದು ಒಂದ ಗುಳಿಗೆ ಆರಾಮಾಗಿಬಿಡ್ತೈತಿ ಅಲ್ಲಿ ಈ ಸುಡ್ಗಾಡಿ ಇವ ಊರನ ಕೊಡೋದು ಗುಳಿಗೆ ಆರಾಮ ಆಗೋದಲ್ಲವ ಪರ್ಮಿಸಿದ ಯಾಕ್ರಿ ಅತ್ತಿಯರ ಬೆಳಿಗ್ಗೆ ಎದ್ದಿಷ್ಟು ತೆಲ್ಲು ಅನ್ನತ್ತೀರಿ ಬೆಳಿಗ್ಗೆ ಎದ್ದು ಬಿಡ ಅಲ್ಲಿ ಬಿಡ ಯವ್ವ ಒಂದು ಹಂಗೆ ಒಂದು ಚಾಲು ಆಗಿ ಒಂದು ವಾರನ ಆತು ಸಣ್ಣಗಿತ್ತು ಆ ಕೇಸರಿ ಗುಳಿಗಿದ್ದು ನೋಡವು ಅವು ಒಂದು ಇದ್ವು ಅವನ್ನ ತೊಗೊತಿದ್ದೆ ಆರಾಮಾಕಿತ್ತು ಇವತ್ತು ಯಾಕೆ ಸ್ವಲ್ಪ ವಿಪರೀತ ಹೊಡ್ಯಾಕತ್ತಿ ಬಿಟ್ಟತಿ ಏನು ನನ್ನ ತಲೆ ಸಿಡ್ದ ಹೋಗತ್ತೆ ಅನ್ನಂಗೆ ಆಗತ್ತವ ಕಣ್ಣಿನ ನರಾನು ಜಗ್ಗಾಕತ್ತಾವು ಸುಳ್ಗಾಡ ಭಾಳ ನೋವು ಆಗಕತ್ತಿ ಬಿಟ್ಟತಿವ ಇವತ್ತು ಎದಕ್ರಿ ಅತ್ತಿಯರ ಚಸ್ಮಾ ಹಾಕ್ಕೊಂಡಿರಿ ನೀವು ಎಲ್ಲಿ ಚಸ್ಮಾ ತೆಗಿದೇ ಇಡಂಗಿಲ್ಲ ಏನು ಸುಳ್ಗಾಡ ಆಗೈತೆ ಯಾರಿಗೆ ಗೊತ್ತವ ಹಿಂದಕ್ಕೊಮ್ಮೆ ತೋರಿಸ್ಕೊಳಕ್ಕೆ ಹೋದಾಗ ಕಣ್ಣಿಗೆ ಒಂಚೂರು ಪರಿ ಬಂದಂಗೆ ಆಗೈತ್ರಿ ಅಂದಿದ್ರು ಅವ್ರು ನಾನು ಎಣ್ಣೆ ಕೊಡ್ರಿ ಅಂತ ಇಸ್ಕೊಂಡು ಬಂದಿದ್ದೆ ಏನು ಕಣ್ಣಿನ ಪರಿನ ಜಾಸ್ತಿ ಗಿಸ್ತಿ ಆಗೈತೆ ಏನೋ ಸುಡ್ಗಾಡತ್ತಾಗ ಈ ಒಂದು ಸುಡ್ಗಾಡಿ ಏನು ಕಾಟ ಏನೋ ಆತಾಗ ಇದು ಹಂಗೊಂದು ಫೋನ್ ಹಚ್ಚಿ ಹೇಳು ಬಾ ಅಂತೇಳಿ ಆತಂದ್ರೆ ಮಧ್ಯಾಹ್ನ ಹೋಗಿ ಒಂದಿಟ್ಟು ತೋರಿಸ್ಕೊಂಡಾರ ಬರ್ತೇನೆ ಕಣ್ಣು ಭಾಳ ಯಾಕೆ ಹೊಡ್ಯಾಕತ್ತೈತಿ ಹೌದ್ರಿ ಅತ್ತಿಯರ ಎಲ್ಲಿ ಹೋಗ್ಬರ್ತೀರಿ ಇಲ್ಲೇ ಎಮ್ ಜೋಶಿ ಆ ಜೋಶಿ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ಕೊಂಬರ್ತೇನೆ ಚಲೋ ನೋಡ್ತಾರೆ ಇನ್ನೇನಲ್ಲಿ ಕಣ್ಣು ಅದಕ್ಕೆ ಒಂಚೂರು ತೋರಿಸ್ಕೊಂಡು ಏನು ಆಪ್ಲೇಸನ್ ಅಂತಾವು ಏನು ಸುಡ್ಗಾಡು ಮಾಡ್ತಾವೆ ಯಾರಿಗೆ ಗೊತ್ತು ಕಣ್ಣೊಂದು ಜಗ್ ವಿಪರೀತ ಹೊಡ್ಯಾಕತ್ತೈತಿ ನಂಬರ್ ಒಂದು ಹೆಚ್ಚಿಗೆ ಆದಂಗೆ ಕಾಣ್ತೈತಿ ಹೌದೇನ್ರಿ ಅತ್ತಿಯರ ನೀವು ಹೇಳ್ಬೇಕಿಲ್ರಿ ಅತ್ತಿಯರ ಒಂದು ವಾರದಿಂದ ಅಂತೀರಪ್ಪ ಸುಮ್ಮನೆ ಆಗ್ಬಿಟ್ಟಿರಿ ಒಂದಿಟ್ಟು ಹೇಳಿದ್ರೆ ಮಂದಿ ದವಾಖಾನೆ ಹೊಂಟಿದ್ವಲ್ಲ ಜೊತೆಗೆ ನೀವು ಬಂದ್ಬಿಟ್ಟಿದ್ರೆ ಎಲ್ಲರೂ ಕೂಡ ಹೋಗಿ ಬಂದ್ಬಿಡಕ್ಕೆ ಬರ್ತಿತ್ತೆ ನನ್ನಲ್ಲೇ ವಿದ್ಯಾನಗರದ ನಾನು ತೋರಿಸ್ಕೊಳಕ್ಕೆ ಕುಂದಿರ್ತಿದ್ದೆ ನಿಮ್ಮನ್ನು ಕರ್ಕೊಂಡು ಇವ್ರು ಹೋಗಿ ಬರ್ತಿದ್ರು ಬೇಡ ಇರಲಿ ಪಾಪ ನೀನು ಮತ್ತೆ ಆಮೇಲೆ ಮನೆ ಚಾವಿ ಹಾಕ್ಬೇಕು ನಾ ಎಂದೂ ಮನೆ ಚಾವಿ ಹಾಕಿಲ್ಲವ ಇವ ಅದಕ್ಕೆ ಮನೆಗೆ ನೀ ಚಾವಿ ಹಾಕೋದು ಬೇಡ ಒಂದು ಫೋನ್ ಹಚ್ಚ ಎಲ್ಲದನ್ನು ಕೇಳು ಏನು ತಲೆ ಸಿಡ್ದ ಹೋಗತ್ತೇನ ಅಂತ ನಾತ ಸುಡ್ಗಾಡತ್ತ ಶಾಂತಕ ಯಾರು ಸರಿ ನಂಗೆ ಕಣ್ಣು ಕಾಣುವಲ್ತು ಕಣ್ಣು ಬಿಡಾಕು ಆಗವಲ್ತು ಯಮ್ಮ ನಾನು ಬೇ ಪಾರಕ್ಕ ಯಾರು ಪಾರವ್ವನ ಹಾಂ ಈಕೆ ಭೀಮವನ್ ಸೊಸಿ ಹ್ಞೂ ರೀ ಬಾರ ಹುಡುಗಿ ಆರಾಮದೇನವ ಬಾ ಕುಂದ್ರ ಬಾ ಅಪ್ರೂಪಕ್ಕೆ ಬಂದಲ್ಲ ಈ ಕಡೆ ಯಾಕ್ರಿ ಅಮ್ಮರ ಏನಾತ ಯಾಕ ಮಾರಿ ಸಪ್ಪಾಗೈತಿ ಕಣ್ಣು ವಿಪರೀತ ಹೊಡ್ಯಾಕತ್ತಿ ಬಿಡತ್ ಬಿಡವ ಕಣ್ಣು ತಲಿ ಕಣ್ಣನ್ನರ ಎಲ್ಲ ಜಗತಾ ಅಂದ್ರೆ ಜಗತ್ತ ಏನು ಗುಳಿಗಿನೂ ಖಾಲಿ ಆಗ್ಯಾವ ಅವು ಕೇಸರಿ ಗುಳಿಗೆ ಅಂತವ ತೊಗೋತಿದ್ನಿವ ಸುಡ್ಗಾಡ ಅವ್ರ ಹೆಸರು ಗೊತ್ತಿಲ್ಲ ನನಗೆ ಅವ್ನು ತೊಗೊಂತಿದ್ನಿ ಇತ್ತಾಗ ಯಾಕೆ ಕಣ್ಣು ವಿಪರೀತ ಜಗಾಕತ್ತಿ ಬಿಟ್ಟತಿ ತಲೆನೂ ಹೊಡ್ಯಾಕತ್ತಿ ಬಿಟ್ಟತಿ ಏನು ಚಸ್ಮಾದ ನಂಬರ್ ಬದ್ಲಿ ಆಗೈತೆ ಏನಾಗೈತೆ ಏನು ಪರಿಗಿರಿ ಬಂದೈತೆ ಕಣ್ಣಾಗತ್ತಾಗ ಅದಕ್ಕೆ ಹಂಗಾಗಿ ಒಂಚೂರು ತೋರಿಸ್ಕೊಂಬರ್ಬೇಕಾಗೈತವ ದವಾಖಾನಿಗೆ ಒಂದು ವಾರದಿಂದ ಹೊಡ್ತ ಹೌದನ್ರಿ ಅಮ್ಮರ ಅಲ್ರಿ ಇವೆಲ್ಲ ಹಿಂಗೆ ವಾರಗಟ್ಲೆ ಬಿಡಾಕ ಹೋಗ್ಬಾರ್ದು ಹೋಗಿ ಬಂದ್ಬಿಡ್ಬೇಕು ಬೇಡ್ರಿ ನೀವು ತೋರಿಸ್ಕೊಂಡತ್ತಾಗ ಇದು ಏನು ಅಣ್ಣಾರ್ದೇನು ಕಾರ್ ಗಾಡಿ ಐತಪ್ಪ ಬಸ್ಗೆ ಹೋಗ್ಬೇಕನ್ನಂಗಿಲ್ಲ ಏನಿಲ್ಲ ನಾನು ಪಾಪ ಅವ್ರ ಮುಂದೆ ಹೇಳಿಲ್ ಬಿಡ ಏನು 3 ಹೊತ್ತು ಗಂಡ ಹೆಂಡತಿ ಒಂದೇ ಸಮನ ಕೆಲಸ ಮಾಡ್ತಿರ್ತಾವೆ ಹಾಗಾಗಿ ನಾನು ಅವಕ್ಕೇನು ಹೇಳಕ್ಕೆ ಹೋಗುದಿಲ್ವ ಇವ ಪಾಪ ಹೇಳಿದ್ರು ಬಿಡ ಏನು ತಾಬಿಡ್ತು ಬಿಡು ಕರ್ಕೊಂಡು ಹೋಕ್ಕವು ಅದ್ರಾಗ ಇವತ್ತು ಶಿವರಾತ್ರಿ ಇನ್ನೇನು ಇವತ್ತು ಹೋಲಿ ಹೋಗುದಿಲ್ಲ ದವಾಖಾನಿಗೆ ಏನು ಹೋಗುದಿಲ್ಲ ನಾಳೆ ಹೋಗುದಿಲ್ಲ ನಾಳೆ ಸಿದ್ದಾವಡಜ್ಜಿಂದು ತೇರು ಬರ್ತೈತಿ ಅಲ್ಲಿ ಉಣ್ಯಾಗ ಅದಕ್ಕೆ ತೇರು ಬರ್ತೈತಿ ಇದಕ್ಕೆ ಎಲ್ಲಿ ಹೋಗಕ್ಕೆ ಹೋಗ್ಲಿ ಎಲ್ಲಿ ಹೋಗುದಿಲ್ಲ ಬಿಡು ನಾಳೆ ನಾವು ನಮ್ಮ ಹಳೆ ಹುಬ್ಳಿ ಜಂಗ್ಲಿಪೇಟೆಗೆ ಹೊಂಟೇವ್ರಿ ಅಲ್ಲೇ ಏನಪ್ಪ ವಿಶೇಷ ಅಂತಂದ್ರೆ ಸಿದ್ದಾವಡಜ್ಜಾರದ ತೇರು ಬರ್ತೈತಿ ಮನೆಗೆ ಅಂದ್ರೆ ನಮ್ಮ ಗಂಡನ ತಾಯಿ ಅದಾರಲ್ಲ ಅತ್ತಿ ಅವ್ರ ತವ್ರ ಮನೆಗೆ ಬರ್ತೈತ್ರಿ ಅಲ್ಲಿ ಕೆಲವೊಂದು 1-2-3 ಮಂತ್ಯಾನ ಅದಾವ್ರಿ ಅವ್ರ ಮನೆಗೆ ಅಷ್ಟೇ ಅದು ತೇರು ಬರ್ತೈತ್ರಿ ಅವರು ವಿಶೇಷವಾಗಿ ಪೂಜೆ ಮಾಡಿದ್ಮೇಲೆ ಮುಂದೆ ಹೋಗೈತಿ ಯಾಕಪ್ಪ ಅಂತಂದ್ರೆ ಸಿದ್ದಾವಡಜ್ಜಾರ ಕಾಲದಾಗ ಅವ್ರು ಬಂದು ಮನೆ ಒಳಗೆ ಕುತ್ಕೊಂಡು ರೊಟ್ಟಿ ತಿಂದು ಹಾಲು ಕುಡ್ದೆ ಬಾಳೆಹಣ್ಣು ತಿಂದು ಹೋಗಿದ್ರಂತೆ ಅವ್ರು ಕುಂತಂಥ ಜಗನ ಗದಿಗೆ ಆಗೈತಿ ಈಗ ಹಂಗೆ ಅವಾಗೆಲ್ಲ ಅಜ್ಜಾರನ್ನ ನೋಡಿದವ್ರು ಅದಾರ ಅಂದ್ರೆ ನಮ್ಮ ಅತ್ತಿಯವರ ಅವ್ವಾರ ಕಾಲದಾಗಿಂದನೂ ಅವ್ರು ಪೂಜೆ ಮಾಡ್ಕೊಂತ ಬಂದು ನೋಡ್ಯಾರಂತ ಸೊ ಅದಕ್ಕಾಗಿ ಅಲ್ಲಿ ಬರ್ತೈತಿ ಅಜ್ಜಾರ ತೇರು ಆಮೇಲೆ ಇವರು ಒಂದಿಷ್ಟು ಮಂತ್ಯಾಂದವ್ರು ಅದಾರ ಇವರೆಲ್ಲರೂ ಸೇರಿ ಅಜ್ಜಿಗೆ ಬಂಗಾರದ ಕಳಸ ಮಾಡಿಸ್ಕೊಟ್ಟಾರ್ರಿ ಆ ಕಳಸನ ಹಾಕ್ಕೊಂಡ ಅಜ್ಜಂದು ತೇರು ಮನೆಗೆ ಬರ್ತೈತ್ರಿ ಅದಕ್ಕೆ ನಾಳೆ ಅಲ್ಲಿ ಹೊಂಟೇವಿ ಪ್ರತಿ ವರ್ಷ ಹೋಗ್ತೇವೆ ನಾವು ಮದುವೆ ಆದಾಗಿಂದನೂ ನಾಳೆ ನಿಮ್ಗೆ ಖಂಡಿತ ವಿಡಿಯೋ ಮಾಡಿ ತೋರಿಸ್ತೇನೆ ರೀ ಸಾರಿ ತೇರಲ್ಲ ರೀ ಅದು ಪಾಲ್ಕಿ ಅಂದರೆ ನನಗೆ ಗೊತ್ತಾಗಿಲ್ಲ ತೇರಂದೆ ಅದು ಪಾಲ್ಕಿ ಈ ಮಂತ್ಯಾನ ಮನೆಗಳಿಗೆಲ್ಲ ಪಾಲ್ಕಿ ಹೋಗಿದ್ಮೇಲೆ ಸೀದಾ ಮಠಕ್ಕೆ ಹೋದ್ಮೇಲೆ ಅಲ್ಲಿಂದ ತೇರು ಎಳಿತೈತ್ರಿ ಅಂದ್ರೆ ಎಷ್ಟು ವಿಶೇಷ ಇರ್ಬೇಕು ನೋಡ್ರಿ ಅಜ್ಜನ್ ನೋಡ್ದಂತಾರೆ ಎಷ್ಟು ಪುಣ್ಯವಂತರ ಎಷ್ಟು ಮಂದಿ ರೊಕ್ಕ ಕೊಡ್ತೇನ್ರಿ ಕೋಟಿ ಗಟ್ಲೆ ಕೊಡ್ತೇವೆ ನಮ್ಮ ಮನೆಗೆ ಒಂಚೂರು ಪಾಲ್ಕಿ ತೊಗೊಂಬರ್ರಿ ಅಂತ ಕೇಳ್ತಾರ ಆದ್ರೆ ಒಟ್ಟ ಪಾಲ್ಕಿ ಹೋಗುದಿಲ್ರಿ ಅದ ಅಜ್ಜಾರ್ ಯಾವ ಮನೆ ಒಳಗೆ ಕುಂತೆದ್ದು ಹೋಗ್ಯಾರ ಆ ಮನೆಗೆ ಮಾತ್ರ ಸೀಮಿತ ಬೇರೆ ಯಾರ ಮನೆಗೆ ಹೋಗುದಿಲ್ರಿ ಅತ್ತಿಯರ ಇವತ್ತೊಂದಿನ ಸುಧಾರಿಸ್ಕೊರಿ ಹಂಗಾರ ನಾಳೆ ಹೋಗಿ ತೋರಿಸ್ಕೊಂಡ್ ಬರ್ತೀರಿ ನೋಡ್ರಿ ಇಲ್ಲವ ನಾಳೆ ಪಾಲ್ಕಿ ಬರ್ತೈತೆ ನಾಳೆ ಎಲ್ಲಿ ಹೋಗುದಿಲ್ಲ ನಾಡ್ದ ಹೋಗಿ ತೋರಿಸ್ಕೊಂಡ್ ಬರ್ತೇನೆ ತಗೊಂಡು ನಡಿತೈತಿ ಒಂದಿಟ್ಟು ಗುಳಿಗೆ ತೊಗೊಂತಾನೆ ಈಗ ತೊಗೊಂಡಲ್ಲ ಆರಾಮಾಕತಿ ಆಯ್ತು ಅತ್ತಿಯರ ಚಾ ಮಾಡ್ಕೊಂಬರ್ಲೇನ್ರಿ ಚಲೋ ತಂಗ ನಂಗೇನು ಬೇಡ ಇದು ಪಾರೋ ಬಂದು ಎಷ್ಟೊತ್ತ ತಕ್ಕಿ ಮಾಡ
ಹ್ಞೂ ಮಾಡ್ಕೊಂಬರ್ತೇನೆ. ತಾರಕ ಏನು ಅನ್ಕೋಬೇಡ ಇವ. ನಮ್ಮ ಅತ್ತಿ ಇದ್ರಾಗ ಪಾಪ ನಾನು ವಿಚಾರಿಸ್ಲಿಲ್ಲ. ಆರಾಮದಿಯಲ್ಲ ಹುಡುಗಿ ಆರಾಮೈತೆ? ಕರ್ಕೊಂಬರ್ಬೇಕು ಬೇಡ, ಒಬ್ಬೇಕೆ ಬರ್ತೀವ ಯಾವಾಗ ಬಂದ್ರು. ಅಯ್ಯೋ ಎಲ್ಲಿ ಕರ್ಕೊಂಬರೋದು ಬಿಡ ಇವ, ಮಕ್ಕೊಂಡಿರ್ತೈತಿ ಇಲ್ಲ ಆಟ ಆಡ್ತಿರ್ತೈತಿ. ಆಮೇಲೆ ನಮ್ಮ ಅತ್ತಿ ಕರ್ಕೊಂಡಿರ್ತಾಳ. ಒಟ್ಟು ನಾನಕ್ಕೆ ಬಂದ್ರೆ ಕುಂದಿರ್ಸ್ಕೊಡಂಗಲ್ಲ, ಮಾತಾಡ್ಸ್ಕೊಡಂಗಲ್ಲ. ಏನು ಮಾಡ್ತಿ ಹೇಳಿ, ಅಳಾಕ್ ನಿಂತು ಬಿಡ್ತೈತಿ ಬೇಕಂತೆ ಮುದ್ದಾಮ್. ಹಂಗಾಗಿ ಗೊತ್ತಾಗೋದಿಲ್ಲಲ್ಲ, ನಾನು ಬೇಡ ಗದ್ಲಕತ್ತು ಒಂಚೂರು ಕುಂತು ಮಾತಾಡಕಂತೇಳಿ ಬಂದಿರ್ತೇನೆ. ಇನ್ನು ಕರ್ಕೊಂಬಂದು ಗದ್ಲ ಮಾಡ್ಕೊಂಡು ಏನು ಮಾಡಲಿ, ಹಂಗಾಗಿ ಬಿಟ್ಟು ಬಂದಿರ್ತೇನೆ ಅಷ್ಟೇ. ಮತ್ತೆ ಹೆಂಗೆ ನಡ್ದೈತಿ ಕೆಲಸ ಎಲ್ಲ? ಚಲೋ ನಡ್ದೈತವ ಕೆಲಸ. ಅಯ್ಯೋ ಪುರ್ಸತ್ ಇರಂಗಿಲ್ಲ, ಏನು ಮಾಡ್ಬೇಕು ಹೇಳು. ಮತ್ತು ಮಾಡಕಬೇಕಲ್ಲ, ಹಮ್ಕೊಂಡ್ಬಿಟ್ಟೇನಿ. ಸಣ್ಣ ಪ್ರಮಾಣದಾಗ ಶುರು ಮಾಡಿದ್ದು ಈಗ ದೊಡ್ಡ ಪ್ರಮಾಣದಾಗ ಎದ್ದೈತಿ. ಏನೋ ದೇವ್ರು ನಡೆಸ್ಕೊಟ್ಟು ಒಂದು ಚಲೋ ನಡೆಯಾಕತೈತಿ. ಇನ್ನೊಂದು ಸ್ವಲ್ಪ ಕೆಲಸಗಾರದು ಬೇಕಾಗ್ಯಾರ, ಹುಡ್ಕಾತೀನಿ ನಾನು. ಅದು ಅಂದ್ಗಳನ್ನ ಸಿಗುದಿಲ್ಲ ಬಿಡ ಇವ. ಅಯ್ಯೋ ನಾನು ಬರ್ಬೇಕನ್ನೇ ಇವ ಕೆಲ್ಸಕ್ಕೆ. ನನಗೂ ಒಟ್ಟು ಕೈಯಾಗ ರೊಕ್ಕನೂ ಹಾಕಿದ್ವು, ಬರ್ಬೇಕು. ನನಗೂ ಆಸರ ಬೇಸರ ಕಳೀತಿತ್ತು. ಏನೊಂದು 12 ಗಂಟೆ ಅಂದ್ರೆ ಮನೆಯಂದು ಹರೆ ಬದುಕು ಮುಗಿದು ಬಿಡ್ತೈತಿ. ಹೊಲಕ್ಕೂ ಕಳ್ಸಂಗಿಲ್ಲ ನನ್ನ. ಹೊಲಕ್ಕೂ ಅವರ ಹೊಕ್ಕಾರ ಮಾವಾರ ಹೊಕ್ಕಾರ, ಬೇರೆ ಆಳಿನ ಹಚ್ಚಿ ಮಾಡಿಸ್ತಾರೆ. ಹೊಲಕ್ಕೆ ನಾನು ಅತ್ತಿಯರು ಹೋಗಿಲ್ಲ. ಏನೇ ಇದ್ರು ಕಟ್ಟೋದು ಮಾಡೋದು ಎಲ್ಲ ಇಲ್ಲೇ ಮುಗಿಸ್ಬಿಡ್ತೈತಿ ಕೆಲಸ. ಒಂಚೂರು ಬರ್ಬೇಕಂತ ಎಷ್ಟು ಆಸೆ ಅನ್ಕೊಂಡೆ. ಒಂದಿಟ್ಟಿದ್ದು ಏನದು ಅದು ಟೇಲರಿಂಗ್ ಕಲ್ಸಾತಿದ್ರು ಫ್ರೀ, ಅದಕ್ಕೂ ಹೋಗ್ಬೇಕಂದೆ. ಅದಕ್ಕೂ ಬಿಡಲ್ಲ ಇದಕ್ಕೂ ಬಿಡಲ್ಲ, ಕಳ್ಸೋದು ಇಲ್ಲ. ಏನು ಮಾಡ್ತೀವಿ ಹೇಳು, ನಾನು ಹಣೆ ಬರ ಸರಿ ಇಲ್ಲಲ್ಲ ಮೊದಲು. ನನ್ನ ಗಂಡಿಗೆ ಏನು ಅನ್ನಕ್ಕೂ ಬರೋದು ಬಿಡಾಕು ಬಾರ್ದು ಅನ್ನಂಗೆ ಆಗೈತಿ. ಹೋಗ್ಲಿ ಬಿಡ, ಏನು ಮಾಡೋಕ್ಕಾಗತ್ತೆ. ಒಬ್ಬೊಬ್ರು ಗಂಡುಗಳು ಹಂಗಿರ್ತಾರೆ. ಏನು ಬೇರೆ ಏನೂ ಇಲ್ಲಲ್ಲ, ನಿನ್ನಂತರೂ ಚಲೋ ನೋಡ್ಕೊತಾರ, ಪ್ರೀತಿಯಿಂದ ನೋಡ್ಕೊತಾರ. ಏನು ಬೇಕು ಏನು ಬೇಡ ಎಲ್ಲ ತಂದು ಹಾಕ್ತಾರ. ಏನು ನಿನ್ನ ತವ್ರ ಮನೆಯಿಂದ 10 ಅಂತ ಹೇಳಂಗಿಲ್ಲ, ಹೌದಿಲ್ಲ? ಇರಬೇಕು, ಹುಟ್ಟಿದ ಖುಷಿನೂ ಅಷ್ಟೇ, ಅಷ್ಟು ಚಂದ ನೋಡ್ಕೊತಾರ. ಹಂಗಾಗಿ ಯಾಕೆ ತಲೆ ಕೆಡಿಸ್ಕೊಂತಿ? ಹೋಗ್ಲಿ ಬಿಡು, ನೀ ದುಡಿಯೋದು ಅವ್ರಿಗೆ ಇಷ್ಟ ಇಲ್ಲ, ಬೇಡ. ಆರಾಮ್ ರಾಣಿಗತೆ ಮನೆಯಾಗಿರ. ಎಷ್ಟು ಮಂದಿ ಹೆಣ್ಮಕ್ಳಿಗೆ ಸಿಗ್ತೈತೆ ವಾ ರಾಣಿಗತೆ ಆರಾಮ್ ಮನೆಯಾಗಿರೋದು? ದುಡಿತೀನಿ ದುಡಿಯಾಕೆ ಹೋಗು ಅನ್ನೋ ಬಲೆ ಗಂಡುಗಳು ಅದಾರ ಗೊತ್ತನ? ಅಂದೆ ಈಗ ಒಬ್ಬೊಬ್ರದ್ದು ಒಂದೊಂದು ಥರ. ನಿನ್ನ ಗಂಡು ದುಡಿಬೇಡ ಆರಾಮ್ ಮನೆಯಾಗಿರಂತಾರೆ, ಇರು ಹೋಲಿ. ಮತ್ತೆ ಏನು ಮಾಡೋಕ್ಕಾಗತ್ತಿ? ಈಗ 1 ಸಲ 2 ಸಲ ಹೇಳಿದ್ರೆ ಕೇಳಿದ್ರೆ ಚಂದ. ಇನ್ನು ಹೋಗ್ಲಿ ಬಿಡಪ್ಪ ದುಡಿಯಾಕೆ ಹೋಗು ಅಂತಂದ್ರೆ ಒಂದು ಮಾತು. ಅವ್ರು ಬೇಡೇ ಬೇಡ ಅಂತಾರೆ. ಅಂದಮೇಲೆ ಯಾಕೆ ಇಷ್ಟಕ್ಕೆ ವಿರುದ್ಧವಾಗಿ ನಡ್ಕೊಂಡು ಜೀವನ ಹಾಳು ಮಾಡ್ಕೋಬೇಕು, ಹೌದಿಲ್ಲ? ಮತ್ತು ನಾಳೆ ಹೋಗಿ ಒಂದೋಗಿ ಇನ್ನೊಂದು ಆದಿತ್ತು. ನೀ ಹೇಳೋದು ಬರೋಬ್ಬರಿನ. ನಮ್ಮವನು ಇದನ್ನ ಅಂದ್ಲು, ಬಿಡವ ಹೋಗಿ ಬೇಡ ಅಂದ್ರೆ ಯಾಕೆ ತಲೆ ಕೆಡ್ಸ್ಕೊತಿ ಅಂತೇಳಿ. ನಮ್ಮ ಅಪ್ಪಗೂ ಆರಾಮಿಲ್ಲ, ಹೋಗ್ಬೇಕಾಗೈತಿ ಊರಿಗೆ. ನೋಡ್ಬೇಕು ಇನ್ನೂ ಆದ್ರೆ ಹೋಗಿ ನೋಡ್ಕೊಂಬರ್ತೀನಿ, ಇಲ್ಲಾಂದ್ರೆ ಇಲ್ಲ. ಯಾಕೆ ಹಂಗ್ಯಾಕಂತಿ? ಹೋಗಿ ನೋಡ್ಕೊಂಬಾ. ಮತ್ತು ನೀ ಈ ಟೈಮ್ನಾಗ ಹೋಗ್ಲಿಲ್ಲ ಅಂದ್ರೆ ಯಾರು ಹೋಗ್ಬೇಕು? ಅಯ್ಯೋ ಶಾಂತಕ್ಕ ನಾ ಹೋದ್ರೇಟು ಬಿಟ್ರೇಟು ಇವ. ನನ್ನ ಮಗಳು ಬಂದ್ಲಂತ ಆಕಿನ ಖುಷಿ ಪಡೋದು ಅಷ್ಟ್ರಾಗೈತವ. ನಮ್ಮಪ್ಪೇನು ಹೆಣ್ಮಕ್ಳು ಅಂದ್ರೆ ಕೀಳಾಗಿ ನೋಡ್ತಾನೆ ನಮ್ಮಪ್ಪ. ಆದರೂ ನಿನ್ನ ಕರ್ತವ್ಯ ಮಗಳಾಗಿ ಏನು ಮಾಡ್ಬೇಕು ಅದನ್ನು ಮಾಡಿ. ಧರ್ಮಕರ್ಮ ನೋಡಕ್ಕೆ ಮ್ಯಾಗ ದೇವ್ರ ಅದನ್ನು, ಹೌದಿಲ್ಲ? ಗಿರ್ಜವ ಏನಪ್ಪ ಇಡ್ಲಿ ಅಂಗಡಿ ತೆಗಿಬೇಕಾ ಇವತ್ತು? ಇಲ್ವೇ ಇವತ್ತು ಹೋಟೆಲ್ ಬಂದು ಹಬ್ಬ. ನೀವು ಯಾರು ಬಂದು ಹೋಟ್ಲಿಗೆ ತಿಂತಾರೆ ಅಲ್ಲ, ಆದರೂ ತಿಂತಾರೆ ಬಿಡು, ತಿನ್ನೋರು ಇದ್ದ ಇರ್ತಾರೆ. ಕೆಲ್ಸಕ್ಕೆ ಹೋಗೋರೆಲ್ಲ ಎಲ್ಲ ಹಬ್ಬ ಮಾಡ್ಕೊಂಡು ಕುಂದಿರ್ತಾರೆ. ಆದ್ರೆ ಒಲ್ಲೆ ಬಿಡಪ್ಪ ಹಬ್ಬ ಮನೆಯಾಗಿರ ಆರಾಮಾಗಿ ಅದಕ್ಕೆ ಹೋಗಿ ಉದ್ದಾಡ್ತಿ. ನೀನು ಹೆಂಡ್ತಿ ಮಾಡಕತ್ತಾಳ? ಎಷ್ಟೊತ್ತ ಓದಾಕತ್ತಿ, ಉಸಾಬ್ರನೇ ಇಲ್ಲಲ್ಲ? ನೀವು ಹೋಟೆಲಿನ ಅವು ಇವು ಇದ್ವಲ್ಬೇವ, ಇಡ್ಲಿ ಪಾತ್ರೆ ಎಲ್ಲ ಹಿಟ್ಟು ತೊಗೊಂಡೋಗಿದ್ನಲ್ಲ, ಅವೆಲ್ಲ ಸ್ವಲ್ಪ ಅಂಡೆ ಭಾಳ ಇದ್ವು ತೊಳಿವು, ಅವನ್ನೆಲ್ಲ ತೊಳ್ಯಾಕತ್ತಾಳ. ಆಮೇಲೆ ರೊಕ್ಕಕ್ಕೆ ಹೋಗ್ಬೇಕು ಅನ್ನಕತ್ತಿದ್ಲಪ್ಪ. ಹೌದನಾ? ಸುಮ್ತಿ ಪೂಜೆ ಮಾಡಕತ್ತಾಳ. ಆಕಿಗೆ ಈಕಿ ಕಸ ಹೊಡೆದಷ್ಟು ಸ್ವಚ್ಛ ಮಾಡಿ ಕಲ್ಲು ವರ್ಷ ಕೊಟ್ಲ, ಒಲಿಗಿಲಿ ವರ್ಷ ಎಲ್ಲ ಆಕಿ ಪೂಜೆ ಮಾಡಕತ್ತಾಳ. ಈಕಿ ಉಳ್ಕಿದ್ದೆಲ್ಲ ಮನ್ಯಾನ ಕೆಲಸ ಮಾಡ್ಕೊಳತ್ತಾಳ. ಮತ್ತು ಹಂಗ ಬಿಟ್ರೆ ಅವು ಕೆಲಸ ಕುಂದಿರ್ತಾವಲ್ಲ, ಅರಿಬಿ ಭಾಂಡೆ ಕಸ ಕಲ್ಲು ಬೆಳಗ್ಗೆ ಮಾಡಿಕೊಟ್ಟಾಳ. ಅರಿಬಿ ಭಾಂಡೆ ಮತ್ತು ಮಾಡ್ಕೊಂಡು ಈಗ ರೊಕ್ಕಕ್ಕೆ ಹೋಗಿಕಿ. ಹೌದನಪ್ಪ, ಆಯ್ತು ಬಿಡು ಹೋಲಂಗಾರ. ಒಟ್ಟು ಬಿಸಿನೀರು ಇಡ್ಬೇಕಿತ್ತು ಬಚ್ಚಲ ಕಟ್ಟಿಗೆ, ಅದಕ್ಕೆ ಒಂಚೂರು ಒದ್ರಿನಪ್ಪ. ನನಗೆ ಎತ್ತವಾಕ ಆಗಂಗಿಲ್ಲ ನೋಡು. ಬಾ ನಾನು ಹಾಕಿಕೊಡ್ತೇನೆ ಬಾ. ಮತ್ತು ಪಾಪಕಿನೂ ಏನೋ ಕೆಲಸ ಮಾಡಕತ್ತಾಳ, ನಾನು ಬಿಸಿನೀರು ಹಾಕಿಕೊಡ್ತೀನಿ. ಎಲ್ಲ ಹಂಡೆದಾಗ ಕಾದವನ ಏನು ಮಾಡ್ಯಾವ ಗೊತ್ತಿಲ್ಲಪ್ಪ ನನಗೂ. ಕಾದಾವೋ ಏನಿಲ್ಲೋ, ಕಾದಿಲ್ಲ ಅಂದ್ರೆ ಕಾಸು ಅಂತ ಹೇಳ್ಬೇಕಿತ್ತು ಅದಕ್ಕೆ. ತಡಿ ಹಂಗಾರೆ ಕೇಳಿ ಬರ್ತೀನಿ. ಏನ್ರಿ ಅತ್ತೀರ ಬಂದೇನ? ಅವ್ವ ಬಿಸಿನೀರು ಬಚ್ಚಲ ಕಟ್ಟಿಗೆ ಇಡಾಕ್ ಹೋದ್ರಿಲ್ಲ ಅಂತ. ಅಯ್ಯೋ ಅತ್ತೀರ ಒಲಿ ಉರಿನ ಹಚ್ಚಿಲ್ಲ ತಡ್ರಿ. ಬೆಳಗ್ಗೆ ಕಾದಿದ್ದು ಸುಮತಿ ಕೊಟ್ಟಿದ್ದೆ, ಆಮೇಲೆ ಇವ್ರು ತೊಗೊಂಡ್ರೆ ಈಗ ನೋಡ್ರಿ ನನಗೂ ಇಲ್ದಂಗೆ ಆಗೈತಿ. ಒಂದು 5 ನಿಮಿಷ ಅತ್ತೀರ. ಮಾಡು ಯವ್ವ ನಾಷ್ಟ ಬೇವ ಹೊಟ್ಟಿಸ್ತಿ? ನಾಷ್ಟ ಇವತ್ತೇನು ಉಪವಾಸ ಮಾಡಂಗಲ್ಲ ಅತ್ತೀರ. ಸಾಬುದಾನಿ ಅವಲಕ್ಕಿ ಮಾಡಿಡ್ತೇನೆ. ಈಗ ಒಗ್ಗರಣೆಗೆ ಎಲ್ಲ ಉಳ್ಳಾಗಡ್ಡಿ ಹೆಚ್ಚಿಟ್ಟೇನಿ. 5 ನಿಮಿಷ ಸುಮತಿದು ಪೂಜೆ ಆತಂದ್ರೆ ಒಮ್ಮೆ ಒಗ್ಗರಣೆ ಹಾಕ್ಬಿಡ್ತೇನೆ. ನನಗೇನು ಬೇಡವಾ, ನೀವು ಹತ್ತೀನ್ರಿ. ಆಕಿ ಸುಮತಿ ಹೊಡ್ತುಂಬ ಉಣ್ಣಾನು. ಅಲ್ವೇ ನೀನು ಹಣ್ತಿದ್ದೀನ? ಇಲ್ಲಪ್ಪ ನಿರಂಕಾರ ಉಪವಾಸ ಮಾಡೋಣಂತ. ಬ್ಯಾಡವಾ, ಯಾಕೆ ಈ ವಯಸ್ಸಿನಲ್ಲಿ ನಿರಂಕಾರ ಉಪವಾಸ ಮಾಡ್ತಿ? ದೇವರು ಭಕ್ತಿ ಕೇಳ್ತಾನ, ಸಾಕು. ಪೂಜೆ ಮಾಡು, ಭಜನೆ ಮಾಡು, ಗುಡಿಗೆ ಹೋಗ್ಬಾ. ಇಲ್ಲೇ ಆದ್ರೆ ನಿರಂಕಾರ ಮಾಡಬೇಡ, ಯಾಕಂದ್ರೆ ತ್ರಾಸಕೈತಿ, ವಯಸ್ಸಾಗೈತಿ ನೋಡು. ಅದ್ರಾಗ ಶುಗರ್ ಗುಳಿಗೆ ತೊಗೋಬೇಕು, BP ಗುಳಿಗೆ ತೊಗೋಬೇಕು. ಇಷ್ಟೆಲ್ಲ ತೊಗೊಂಡು ಇದನ್ನ ಹೆಂಗೆ ಮಾಡ್ತಿ? ಬೇಡಪ್ಪ, ಮಗಳ ಜೀವನ ಒಂದು ಚಂದರ ಆಗಲಿ ಮುಂದುವರ್ಸೋಳದ್ರಾಗ ಅಂತೇಳಿ ಒಂದು ಮಾಡಾಕತ್ತೀನಿ. ಇರ್ಲಿ, ನನ್ನ ಮನ್ಸಿಗೆ ಯಾಕೆ ಮಾಡ್ಬೇಕನ್ಸೈತಿ, ಬೇಡ ಅನ್ಬೇಡ. ಇವೆಲ್ಲ ತೊಂದ್ರೆ ತಾಪತ್ರೆ ಎಲ್ಲ ಒಂಚೂರು ಕಡಿಮೆ ಆಗಲಿ ಅಂತ. ಆತವ ನಿನ್ನ ಮನಸ್ಸನ್ನ ಬೇಡ ನಂಗಿಲ್ ತಗೋ. ಹೋಗ್ಲಿ, ಬಾಳೆಹಣ್ಣು ತಿಂದು ಹಾಲಾರ ಕುಡಿ. ಹಂಗೆ ತೀರ ನಿರಂಕಾರ ಉಪವಾಸ ಮಾಡಬೇಡ. ಆಯ್ತು ತೋರಪ್ಪ, ಹೋಲಿ ಬಾಳೆಹಣ್ಣು ತಿಂದು ನೀರು ಕುಡಿದು ಹಾಲು ಕುಡಿತೀನಿ.